ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋತ್ತಂತಿ ಪ್ರಚೋದಯಾತ್. ಓಂ ಗಣಪತಯೇ ನಮಃ. ನಮಸ್ಕಾರ ವೀಕ್ಷಕರೇ. ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕನ್ಯಾ ರಾಶಿಯವರ ಆಗಸ್ಟ್ ತಿಂಗಳ ವಿಡಿಯೋವನ್ನು ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ, ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಹಲ್ಲುನೋವು ಜಾಸ್ತಿ ಆಗೋಗಿತ್ತು. ಅದರಿಂದ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ವಿಡಿಯೋ ಅದರಿಂದ ಮಾಡೋಕ್ಕೆ ಸ್ವಲ್ಪ ಲೇಟಾಯಿತು, ಕ್ಷಮಿಸಿ. ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ. ಆಗಸ್ಟ್ 2ನೇ ತಾರೀಕಿಗೆ ನಿಮ್ಮ ಧೈರ್ಯಸ್ಥಾನಾಧಿಪತಿ ಮತ್ತು ಅಷ್ಟಮಾಧಿಪತಿಯಾದ ಕುಜ ಭಾಗ್ಯಸ್ಥಾನದಿಂದ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರವನ್ನು ಮಾಡ್ತಾನೆ. ನಿಮ್ಮ ಧೈರ್ಯಸ್ಥಾನಾಧಿಪತಿ ಕುಜ ಕರ್ಮಸ್ಥಾನದಲ್ಲಿ ಇರೋದರಿಂದ ವೃತ್ತಿಯಲ್ಲಿ ದೊಡ್ಡ ಬದಲಾವಣೆಯನ್ನು ನೀವು ನೋಡಬಹುದು ಮತ್ತು ಕಠಿಣ ಪರಿಶ್ರಮವನ್ನು ನೀವು ಪಡಲೇಬೇಕಾಗುತ್ತೆ ಮತ್ತು ಅಸಾಧ್ಯವಾದ ಧೈರ್ಯ ಮತ್ತು ಸಾಹಸ ಪ್ರವೃತ್ತಿಯನ್ನು ನೀವು ಪ್ರದರ್ಶಿಸುತ್ತೀರಾ. ಅಷ್ಟಮಾಧಿಪತಿ ಕುಜ ಕರ್ಮಸ್ಥಾನದಲ್ಲಿ ಇರೋದರಿಂದ ಆರಂಭದಲ್ಲಿ ತೊಂದರೆಗಳು ಎದುರಾದರೂ ಅಂತಿಮವಾಗಿ ಯಶಸ್ಸು ನಿಮ್ಮದಾಗುತ್ತೆ. ಯಾರೆಲ್ಲ ರಿಸರ್ಚ್ ಅಂದರೆ ಸಂಶೋಧನಾ, ರಹಸ್ಯ ತನಿಖೆ, ಇನ್ವೆಸ್ಟಿಗೇಷನ್ ಅಥವಾ IT, ಸಾಫ್ಟ್ವೇರ್, ಟೆಕ್ನಿಕಲ್ ಫೀಲ್ಡ್ನಲ್ಲಿರೋರಿಗೆ ಅತ್ಯಂತ ಲಾಭದಾಯಕ ಮಾಡಿಕೊಡ್ತಾನೆ ಕುಜ. ಕೆಲಸದಲ್ಲಿ ದೊಡ್ಡ ಬದಲಾವಣೆಗಳು ಆಗಬಹುದು ಅಥವಾ ಸಡನ್ನಾಗಿ ವರ್ಗಾವಣೆಗಳಾಗೋ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ಶತ್ರುಗಳು ಹೆಚ್ಚಾಗಬಹುದು ಅಥವಾ ಬಾಸ್ ಹತ್ರ ಅಥವಾ ಸೀನಿಯರ್ಸ್ ಜೊತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ನಿಮ್ಮ ಕೋಪವನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಆ ಥರ ಕುಜ ಕೋಪ ಬರಿಸ್ತಾನೆ. ಕೆಲಸದ ಸ್ಥಳದಲ್ಲಿ ನಿಮಗೆ ಕೋಪ ಬರುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮ ನಿರ್ಧಾರಗಳು ತುಂಬಾ ಕಠಿಣ ಮತ್ತು ನೇರವಾಗಿರೋದ್ರಿಂದ ಇದು ಬೇರೆಯವರಿಗೆ ಕಷ್ಟವೆನಿಸಬಹುದು. ಕುಜನ 4ನೇ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳೋದ್ರಿಂದ ನಿಮ್ಮ ಸ್ವಭಾವ ಸ್ವಲ್ಪ ಆತುರ ಸ್ವಭಾವ ಆಗಬಹುದು. ಸಿಟ್ಟು ಬರುವ ಸಾಧ್ಯತೆ ಇದೆ. ತಲೆನೋವು ಕಾಣಿಸ್ಕೋಬಹುದು. ಮತ್ತು ಕುಜನ 7ನೇ ದೃಷ್ಟಿ ನಿಮ್ಮ ಸುಖಭಾವದ ಮೇಲೆ ಬೀಳೋದ್ರಿಂದ ತಾಯಿಯ ಆರೋಗ್ಯದ ಕಡೆ ನೀವು ಗಮನ ವಹಿಸಬೇಕಾಗುತ್ತೆ. ಮತ್ತು ವಾಹನ ಸುಖಭಾವ ಬಂದು ವಾಹನ, ಆಸ್ತಿ, ತಾಯಿ, ಮನೆ ಎಲ್ಲ ಬರುತ್ತೆ. ವಾಹನ ರಿಪೇರಿಗಳಿಗೆ ಖರ್ಚು ಬರಬಹುದು. ಮತ್ತು ಕುಜನ 8ನೇ ದೃಷ್ಟಿಯಾದ ನಿಮ್ಮ ಪಂಚಮ ಭಾವಕ್ಕೆ ಬೀಳೋದ್ರಿಂದ ಶೇರ್ಸ್ ಮಾರ್ಕೆಟ್ನಲ್ಲಿ ಅಥವಾ ಲಾಟ್ರಿನಲ್ಲಿ ಯಾವುದೇ ವಿಚಾರದಲ್ಲಿ ಈ ಥರ ರಿಸ್ಕ್ ಸ್ಕೀಮ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟಿಂದ ನೀವು ದೂರ ಇರಬೇಕಾಗುತ್ತೆ. ಪಂಚಮಕ್ಕೆ ಕುಜನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಚಿಂತೆ ಬರುವ ಸಾಧ್ಯತೆ ಇದೆ. ಆಗಸ್ಟ್ 1ನೇ ತಾರೀಕಿಗೆ ನಿಮ್ಮ ಧನಸ್ಥಾನಾಧಿಪತಿಯಾದ ಶುಕ್ರ ಬಂದು ವ್ಯಯಭಾವದಿಂದ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಶುಕ್ರ ನಿಮ್ಮ ರಾಶಿಯಲ್ಲಿ ನೀಚನಾಗ್ತಾನೆ. ನಿಮ್ಮ ಧನಸ್ಥಾನಾಧಿಪತಿ ಶುಕ್ರ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಸ್ವಯಂ ಪ್ರಯತ್ನದಿಂದ ಹಣ ಗಳಿಸುವ ಅವಕಾಶ ಹೆಚ್ಚಾಗುತ್ತೆ. ಆದಾಯಕ್ಕೆ ಕೊರತೆ ಏನು ಇರಲ್ಲ. ಬಟ್ಟೆ, ಒಡವೆ, ಸುಗಂಧ ದ್ರವ್ಯಗಳಿಗೆ ಅಥವಾ ವಾಹನಗಳಿಗೆ ಧನವ್ಯಯವಾಗುವ ಸಾಧ್ಯತೆ ಇರುತ್ತೆ. ಕಲೆ, ಫ್ಯಾಷನ್, ಹೋಟೆಲ್ ವ್ಯವಹಾರದಲ್ಲಿ ಇರೋರಿಗೆ ಉತ್ತಮ ಆರ್ಥಿಕ ಪ್ರಗತಿಯನ್ನು ನೀವು ನೋಡಬಹುದು. ಶುಕ್ರನು ಲಗ್ನದಲ್ಲಿದ್ದಾಗ ನಿಮ್ಮ ಮುಖದಲ್ಲಿ ತೇಜಸ್ಸು ಮತ್ತು ಆಕರ್ಷಣೆ ಹೆಚ್ಚಿರುತ್ತೆ. ಎಲ್ಲರೂ ನಿಮ್ಮ ಮಾತಿಗೆ ಮಾರು ಹೋಗುತ್ತಾರೆ. ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಹೇಳಬೇಕಾದ್ರೆ ಪ್ರತಿಯೊಂದರಲ್ಲೂ ಅತಿಯಾದ ತಪ್ಪುಗಳನ್ನು ಹುಡುಕುವ ಸ್ವಭಾವ ಇರುತ್ತೆ. ಶುಕ್ರ ನಿಮ್ಮದೇ ರಾಶಿಯಲ್ಲಿ ಇರೋದ್ರಿಂದ ಅತಿಯಾದ ನಿರೀಕ್ಷೆಯನ್ನು ಮಾಡೋದ್ರಿಂದ ಮಾನಸಿಕ ಅಸಮಾಧಾನ ಇರಬಹುದು. 2ನೇ ಭಾವ ಬಂದು ಕುಟುಂಬಸ್ಥಾನ, ವಾಕ್ಸ್ಥಾನ, ಧನಸ್ಥಾನ. ಕುಟುಂಬಸ್ಥಾನಾಧಿಪತಿ ಶುಕ್ರ ನಿಮ್ಮದೇ ರಾಶಿಯಲ್ಲಿ ಇರೋದ್ರಿಂದ ಕುಟುಂಬದ ಸದಸ್ಯರು ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ. ವೈವಾಹಿಕ ಜೀವನದಲ್ಲಿ ಇರೋರಿಗೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಬರಬಹುದು. ಸಂಗಾತಿಯ ಆರೋಗ್ಯದ ಕಡೆ ಗಮನ ಹರಿಸಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಧನಾತ್ಮಕ ಫಲ ನೀಡುವ ಸಾಧ್ಯತೆ ಇದೆ. ಶುಕ್ರನ 7ಮ ಭಾವಕ್ಕೆ ದೃಷ್ಟಿ ಬೀಳೋದ್ರಿಂದ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿರೋರಿಗೆ ಫಲ ಸಿಗಬಹುದು. ಮದುವೆಯಾಗದವರಿಗೆ ಯೋಗ್ಯ ಸಂಬಂಧಗಳು ಕೂಡಿ ಬರುವ ಸಾಧ್ಯತೆ ಇರುತ್ತೆ. ಆದರೆ
ನಿಮ್ಮ ಪಂಚಮ ಭಾವಾಧಿಪತಿ ಮತ್ತು ಷಷ್ಠಮ ಭಾವಾಧಿಪತಿಯಾದ ಶನಿ ಜೂಲೈ 26ರಿಂದ ನಿಮ್ಮ ಸಪ್ತಮ ಭಾವದಲ್ಲಿ ಶನಿ ವಕ್ರಿಯಾಗಿರೋದ್ರಿಂದ ಸಂಗಾತಿಯೊಂದಿಗೆ ಈ ಹಿಂದೆ ಬಗೆಹರಿಯದಿದ್ದ ಹಳೆಯ ಭಿನ್ನಾಭಿಪ್ರಾಯಗಳು ಮತ್ತೆ ಆ ಸಮಸ್ಯೆ ದೊಡ್ಡದಾಗಿ ಕಾಣಿಸಿಕೊಳ್ಳಬಹುದು. ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರು ಆಗಬಹುದು. ನೀವು ಅವರ ಕಡೆಗೆ ಹೆಚ್ಚು ಸಮಯವನ್ನು ನೀಡಬೇಕಾಗಬಹುದು. ಮದುವೆಗಾಗಿ ಹುಡುಕುತ್ತಿರುವ ಸಂಬಂಧ ಅಂತಿಮ ಹಂತಕ್ಕೆ ಬಂದು ನಿಲ್ಲಬಹುದು ಅಥವಾ ವಿಳಂಬವಾಗಬಹುದು. ತಾಳ್ಮೆ ಅಗತ್ಯ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಎಚ್ಚರದಿಂದ ಇರಬೇಕು. ಯಾವುದೇ ಆತುರದ ಹೂಡಿಕೆಗಳಿಂದ ದೊಡ್ಡ ನಷ್ಟವಾಗುವ ಸಾಧ್ಯತೆ ಇದೆ. ನಿಮ್ಮ ಶತ್ರುಭಾವಾಧಿಪತಿಯಾದ ಶನಿ ವಕ್ರಿಯಾಗಿರೋದ್ರಿಂದ ಶತ್ರುಗಳು ನಿಮ್ಮನ್ನು ಎದುರಿಸಲು ಧೈರ್ಯನೇ ಮಾಡೋದಿಲ್ಲ. ಹಳೆಯ ಸಾಲಗಳನ್ನು ತೀರಿಸಲು ನೀವು ಕಠಿಣ ಪರಿಶ್ರಮ ಪಡಲೇಬೇಕು. ಆದರೆ ಶನಿ ನಿಮಗೆ ನಿಭಾಯಿಸುವ ಶಕ್ತಿಯನ್ನು ನೀಡ್ತಾನೆ. ಶನಿಯ 3ನೇ ದೃಷ್ಟಿ ನಿಮ್ಮ ಭಾಗ್ಯಸ್ಥಾನದ ಮೇಲೆ ಬೀಳೋದ್ರಿಂದ ತಂದೆಯೊಂದಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು. ಕಠಿಣ ಪರಿಶ್ರಮದಿಂದ ಮಾತ್ರ ಯಶಸ್ಸು ನಿಮಗೆ ಸಿಗುತ್ತೆ. ಧಾರ್ಮಿಕ ಪ್ರಯಾಣಗಳು ವಿಳಂಬವಾಗುವ ಸಾಧ್ಯತೆ ಇರುತ್ತೆ. ಶನಿಯ 7ನೇ ದೃಷ್ಟಿ ನಿಮ್ಮದೇ ರಾಶಿಯ ಮೇಲೆ ಬೀಳೋದ್ರಿಂದ ನಿಮಗೆ ಮಾನಸಿಕ ಒತ್ತಡ ಅನ್ನಿಸ್ಬೋದು. ಅತಿಯಾದ ಆಲೋಚನೆಯನ್ನು ನೀವು ಮಾಡ್ತೀರಾ. ಸೋಲು ಗೆಲುವಿನ ಟೆನ್ಷನ್ಸ್ಗಳು ನಿಮಗೆ ಕಾಡ್ತಾ ಇರುತ್ತೆ. ಡಿಸಿಪ್ಲಿನ್ ಮತ್ತು ಯೋಗ ಅಭ್ಯಾಸ ಮಾಡೋದ್ರಿಂದ ಸ್ವಲ್ಪ ಸ್ಟ್ರೆಸ್ಸು ಟೆನ್ಷನ್ಸ್ ಎಲ್ಲ ಕಡಿಮೆ ಆಗಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಆಗಸ್ಟ್ 12ರ ನಂತರ ನಿಮ್ಮ ಲಾಭಸ್ಥಾನದಲ್ಲಿ ಗುರು ಅಸ್ತದಿಂದ ಹೊರಬಂದು ಉದಯನಾಗುತ್ತಾನೆ. ತನ್ನ ಪೂರ್ಣ ಶಕ್ತಿ ಮರಳಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಧನಾತ್ಮಕ ಬದಲಾವಣೆಯನ್ನು ಆರಂಭವಾಗುತ್ತೆ. ನಿಮಗೆ ಬರಬೇಕಾಗಿದ್ದ ಹಣ ನಿಮ್ಮ ಕೈಗೆ ಬಂದು ಸೇರುತ್ತೆ. ಗುರುವಿನ ಸಂಪೂರ್ಣ ಆಶೀರ್ವಾದ ಗುರುಬಲ ಎಲ್ಲ ಇರುತ್ತೆ. ಗುರು ಹಸ್ತದಿಂದ ಹೊರ ಬಂದ ತಕ್ಷಣ ಆಗಸ್ಟ್ 12ನೇ ತಾರೀಕುವರೆಗೂ ಸ್ವಲ್ಪ ತಾಳ್ಮೆ ಅಗತ್ಯ ನಿಮಗೆ. ಒಂದಕ್ಕಿಂತ ಹೆಚ್ಚು ಆದಾಯದ ಮಾರ್ಗಗಳು ಶುರುವಾಗುತ್ತೆ. ಮದುವೆ ಮಾತುಕತೆಗಳು ನಿಶ್ಚಿತವಾಗುತ್ತೆ. ವಿವಾಹ ಭಾಗ್ಯ ಕೂಡಿ ಬರುತ್ತೆ. ಹಿರಿಯರ ಬೆಂಬಲ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಸಿಗಲು ಆರಂಭವಾಗುತ್ತೆ. ಷಷ್ಠಮದಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಹಳೆಯ ಸಾಲಗಳನ್ನು ತೀರಿಸಲು ಅನಿರೀಕ್ಷಿತ ಧನ ಸಹಾಯ ಮಾಡಿಸ್ತಾನೆ ಅಥವಾ ಹೊಸ ಆದಾಯದ ಮಾರ್ಗಗಳನ್ನು ಸೃಷ್ಟಿಸುತ್ತಾನೆ. ಶತ್ರುಗಳ ಮೇಲೆ ನಿಮ್ಮದೇ ಜಯ ಇರುತ್ತೆ. ಆಗಸ್ಟ್ 5ನೇ ತಾರೀಕುವರೆಗೂ ನಿಮ್ಮ ರಾಶ್ಯಾಧಿಪತಿ ಬುಧ ಬಂದು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಕರ್ಮಸ್ಥಾನದಲ್ಲಿ. ಆಗಸ್ಟ್ 5ರ ನಂತರ ನಿಮ್ಮ ರಾಶ್ಯಾಧಿಪತಿ ಬುಧ ಲಾಭಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ. ನಿಮ್ಮ ವ್ಯಯಾಧಿಪತಿ ಸೂರ್ಯ ಲಾಭಸ್ಥಾನದಲ್ಲಿ ಬುಧನ ಜೊತೆ ಇರೋದ್ರಿಂದ ಸೂರ್ಯನ ಬಲ ಇರೋದ್ರಿಂದ ಲಾಭ ಖಂಡಿತ ಸಿಗುತ್ತೆ. ನಿಮ್ಮ ವ್ಯಯಸ್ಥಾನಾಧಿಪತಿ ಸೂರ್ಯ ಬಂದು ಲಾಭಸ್ಥಾನದಲ್ಲಿ ಇರೋದ್ರಿಂದ ವಿದೇಶಿ ಅಥವಾ MNC ಕಂಪನಿ ದೂರದ ಪ್ರಯಾಣದಿಂದ ಅನಿರೀಕ್ಷಿತವಾದ ಧನಲಾಭವಾಗುವ ಸಾಧ್ಯತೆ ಇದೆ. ಆಗಸ್ಟ್ 16ರ ನಂತರ ಸೂರ್ಯ ಬಂದು ತನ್ನ ಸ್ವಂತ ರಾಶಿ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ನಿಮ್ಮ ವ್ಯಯಭಾವದಲ್ಲಿ. ವ್ಯಯಾಧಿಪತಿ ಸೂರ್ಯನು ವ್ಯಯಸ್ಥಾನದಲ್ಲಿ ಬಲಶಾಲಿಯಾಗಿರೋದ್ರಿಂದ ಶತ್ರುಗಳ ಮೇಲೆ ಜಯ ನಿಮ್ಮದೇ. ಕೋರ್ಟ್ ಕೇಸ್ ವಿಷಯಗಳಲ್ಲಿ ಕೂಡ ನಿಮ್ಮ ಪರವಾಗುತ್ತೆ, ನಿಮ್ಮದೇ ಜಯವಾಗುತ್ತೆ. ವಿದೇಶಕ್ಕೆ ಪ್ರಯಾಣ ಅಥವಾ ಹೊರ ರಾಜ್ಯದ ಪ್ರಯಾಣ ಯಶಸ್ವಿಯಾಗುತ್ತೆ. ಆದರೆ ಹಾಸ್ಪಿಟಲ್ಗೋಸ್ಕರ ದಾನ ಧರ್ಮ ಐಷಾರಾಮಿ ವಿಷಯಗಳಿಗೆ ಸಡನ್ನಾಗಿ ದೊಡ್ಡ ಖರ್ಚುಗಳು ಎದುರಾಗಬಹುದು. ಆಗಸ್ಟ್ 22ನೇ ತಾರೀಕಿಗೆ ಬುಧ ಕೂಡ ನಿಮ್ಮ ರಾಶ್ಯಾಧಿಪತಿ ಬುಧ ಕೂಡ ಲಾಭಸ್ಥಾನದಿಂದ ವ್ಯಯಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ. ರಿಸರ್ಚ್ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ. ಬುಧ 12ನೇ ಮನೆಯಲ್ಲಿ ನಿಮ್ಮ ರಾಶ್ಯಾಧಿಪತಿ ಬುಧ ಮತ್ತು ನಿಮ್ಮ ವ್ಯಯಾಧಿಪತಿ ಸೂರ್ಯ ಕೇತುವಿನ ಜೊತೆ ಸಂಚಾರ ಮಾಡೋದ್ರಿಂದ ಈ ಸಮಯದಲ್ಲಿ ಆರೋಗ್ಯದಲ್ಲಿ ಏರುಪೇರು, ನಿದ್ರಾಹೀನತೆ ಆಗುವ ಸಾಧ್ಯತೆ ಇದೆ. ಆಯಾಸ, ತಲೆನೋವು ಅನ್ನಿಸ್ಬೋದು. ಮತ್ತು ಈ ಸಮಯದಲ್ಲಿ ಯಾರಿಗೂ ಸಾಲ ನೀಡಬೇಡಿ ಮತ್ತು ಹೂಡಿಕೆಯಲ್ಲಿ ಎಚ್ಚರವಿರಲಿ. ನಿಮ್ಮ ಹಣ ಸಿಕ್ಕಾಕೊಳ್ಳೋ ಸಾಧ್ಯತೆ ಇರುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ, ಎಚ್ಚರಿಕೆಯಿಂದ ಇರಿ. ಕೇತು ವ್ಯಯಭಾವದಲ್ಲಿ ಇರೋದ್ರಿಂದ ದೇವಸ್ಥಾನಗಳಿಗೆ ಧರ್ಮ ಕಾರ್ಯಗಳಿಗೆ ನೀವು ಖರ್ಚು ಮಾಡ್ತೀರಾ. ಆಶ್ರಮಗಳಿಗೆ ಹಣವನ್ನು ದಾನವನ್ನು ಮಾಡೋ ಸಾಧ್ಯತೆ ಇದೆ.
ಈ ಸಮಯದಲ್ಲಿ ತಂದೆಯ ಆರೋಗ್ಯದ ವಿಚಾರದಲ್ಲಿ ನೀವು ಗಮನ ವಹಿಸಬೇಕು ಮತ್ತು ನಿಮ್ಮ ಆರೋಗ್ಯದ ಮೇಲೆ ಕೂಡ ನೀವು ಗಮನ ವಹಿಸಬೇಕು. ಕಣ್ಣಿನ ಸಮಸ್ಯೆ ಅಥವಾ ನಿದ್ರಾಹೀನತೆ, ಉಷ್ಣದ ತೊಂದರೆ ಅಂದರೆ ಬಾಡಿ ಹೀಟ್ ಆಗೋ ಸಾಧ್ಯತೆ ಇದೆ. ಸಾಕಷ್ಟು ನೀರನ್ನು ನೀವು ಕುಡಿಬೇಕು ಮತ್ತು ಈ ಸಮಯದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹಿರಿಯರ ಸಲಹೆಯನ್ನು ನೀವು ಪಡಿಬೇಕಾಗುತ್ತೆ. ಕನ್ಯಾ ರಾಶಿ ಹಸ್ತ ನಕ್ಷತ್ರದ 3ನೇ ಪಾದದಲ್ಲಿ ಹುಟ್ಟಿದವರಿಗೆ ಈ ಶ್ಲೋಕವನ್ನು ಹೇಳ್ಕೋಬೇಕು. ಧರ್ಮಗುಪ್ ಧರ್ಮಕೃತ್ ಧರ್ಮಿ ಸದಸಚ್ಚರಮಕ್ಷರಂ ಅವಿಜ್ಞಾತ ಸಹಸ್ರಾಂಶು ವಿಧಾತ ಕೃತಲಕ್ಷಣ. ಈ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ಪ್ರತಿದಿನ ಗ್ರಹಗಳ ಅಶುಭ ಪ್ರಭಾವವು ಕಡಿಮೆಯಾಗಿ ಜೀವನದಲ್ಲಿ ಬರುವ ಯಾವುದೇ ಸಮಸ್ಯೆ ಮತ್ತು ಅಡೆತಡೆಗಳೆಲ್ಲ ದೂರವಾಗಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಧನ್ಯವಾದಗಳು.